ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಒಳ್ಳೆ ಕಾಲೇಜನ್ನು ಸೆಲೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಬೆಂಗಳೂರಿನಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ, ನಾಯಿಕೂಡೆಗಳಂತೆ ಸಾಕಷ್ಟು ಕಾಲೇಜುಗಳು ಈಗಾಗಲೇ ಹುಟ್ಟುಕೊಂಡಿದೆ. ಆದರೆ ಪ್ರಾಮಿಸಿಂಗ್ ಆಗಿರುವಂತಹ ಕಾಲೇಜುಗಳು ಕೇವಲ ಬೆರಳೆಣಿಕೆಯಷ್ಟಾಗಿದೆ. ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಆ ಒಂದು ಕಾಲೇಜಿನಲ್ಲಿ ಓದಿ ತಮ್ಮ ಏಳಿಗೆಯನ್ನು ಕಂಡಿದ್ದಾರೆ. ಅದೇ ರೀತಿಯಾಗಿ ಹೊಸ ಕ್ಯಾಂಪಸ್ ಕೂಡ ಬಂದಿದೆ. ಹಾಗಾದ್ರೆ ಯಾವುದಾ ಕ್ಯಾಂಪಸ್, ಏನದರ ವಿಶೇಷತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರೊಫೆಸರ್ RV ರಂಗನಾಥ್ ಅವರು, ಪ್ರೊವೋಸ್ಟ್ ಡೀನ್ ಅಕಾಡೆಮಿಕ್ಸ್. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಎಲ್ರಿಗೂ ಗೊತ್ತೇ ಇದೆ ಸರ್. ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಬಾಯಿ ಮಾತಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಇಂಥ ಕಾಲೇಜು ಇಷ್ಟು ಚೆನ್ನಾಗಿ ಓದ್ತಾರೆ ಮಕ್ಕಳು, ಜೊತೆಗೆ ಅಲ್ಲಿ ಓದಿದ್ರೆ ಒಂದು ಪ್ರಾಮಿಸಿಂಗ್ ಆಗಿರುತ್ತೆ, ತಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಉನ್ನತ ಶ್ರೇಣಿಗೆ ಇರುತ್ತೆ ಅನ್ನೋದು ಗೊತ್ತೇ ಇದೆ. ಆದರೆ ಸಡನ್ ಆಗಿ ನೀವೀಗ ಹೊಸ ಕ್ಯಾಂಪಸ್ ಬೇರೆ ಮಾಡಿದ್ರೆ, ಅದು ಕೂಡ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಯಾಕೆ ಅಂತ? ಈಗ ತಾವೇ ಹೇಳಿದಂಗೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ಸು ಒಂದು ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತ ಹೇಳಿ ನಮ್ಮ ಆನರಬಲ್ ಚಾನ್ಸಲರ್ ಡಾಕ್ಟರ್ ಜಯರಾಮ್ ಅವರ ವಿಷನ್ನಲ್ಲಿ 214ರಲ್ಲಿ ಸ್ಟಾರ್ಟ್ ಆಯಿತು. ಇದು 13 ಫ್ಯಾಕಲ್ಟಿ ಅಂದರೆ ಉತ್ತಮವಾದ ಕಾಲೇಜುಗಳು, ಮೆಡಿಕಲ್ ಆಗ್ಬೋದು, ಫಾರ್ಮಸಿ ಆಗ್ಬೋದು, ನರ್ಸಿಂಗ್ ಆಗ್ಬೋದು, ಮ್ಯಾನೇಜ್ಮೆಂಟು, ಅದು ಈಗ ನಾವು BEL ರೋಡಲ್ಲಿ ಮತ್ತಿಕೆರೆಯಲ್ಲಿ ಇರುವಂಥ ಕ್ಯಾಂಪಸ್ಸು ತಾವು ಹೇಳೋದು ಎಲ್ಲರಿಗೂ ಗೊತ್ತಿದೆ, ಚಿರಪರಿಚಿತ ಆಗಿದೆ. ದೇಶ ವಿದೇಶಗಳಲ್ಲೂ ಆಗಲೇ ತುಂಬ ಹೆಸರು ಪಟ್ಕೊಂಡು ಆ ಮಕ್ಕಳೆಲ್ಲ ತುಂಬ ಕಡೆಯಿಂದ ಓದ್ತಾ ಇದ್ದಾರೆ. ನಮ್ಮದೊಂದು ಇಂಜಿನಿಯರಿಂಗ್ ಕ್ಯಾಂಪಸ್ಸು ಪೀಣ್ಯನಲ್ಲಿ ಇದೆ, ಈ ಯೂನಿವರ್ಸಿಟಿ ಕೆಳಗಡೆನೇ ಬರೋದು. ಅಲ್ಲೂ ನಮಗೆ ಆಲ್ಮೋಸ್ಟ್ 1,000 ಮಕ್ಕಳು ಎವ್ರಿ ಇಯರ್ ಬರ್ತಾರೆ. ಅಲ್ಲೂ ಒಂದು 8-10 ಥರ ಇಂಜಿನಿಯರಿಂಗ್ ಮಾಡಿದ್ದೀವಿ. ಈ ನಮ್ಮ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ನಮ್ಮದು ವಿಷನ್ ಏನು ಅಂದರೆ, ಎಲ್ಲಿ ಇಂಡಸ್ಟ್ರೀಸ್ ಇರುತ್ತೋ ಅಲ್ಲಿ ಇಂಜಿನಿಯರಿಂಗ್ ಹೋಗಿ ನಾವು ಮಾಡಬೇಕು ಅಂತ. ಬಿಕಾಸ್ ಮಕ್ಕಳಿಗೆ ಫೈನಲಿ ಇಂಜಿನಿಯರಿಂಗ್ ಅಂದರೆ ಟು ಸರ್ವ್ ದಿ ಸೊಸೈಟಿ. ಹಾಗಾಗಿ ಸೊಸೈಟಲ್ ಪ್ರಾಬ್ಲಮ್ ಬರಬೇಕು, ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಬರಬೇಕು, ಅವನ್ನ ಇಟ್ಕೊಂಡು ಮಾಡಿ ಈಗ ಒಂದು 10 ವರ್ಷದಿಂದ ಅಲ್ಲಿನೂ ಮಕ್ಕಳು ತುಂಬ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ನಮ್ಮಲ್ಲೇ ಅವಲೋಕನ ಮಾಡ್ಕೊಳ್ತಾ ಇರ್ತೀವಿ, ನಮ್ಮ ಅಡ್ಮಿಷನ್ನು ಹುಡುಗರದ್ದೇನು ಅಂತ. ಈ ಥರ ಒಂದು ಅವಲೋಕನ ಮಾಡ್ಕೊಳ್ಳುವಾಗ ನಮಗೆ ಬೆಂಗಳೂರಿಂದ ಬರೋ ಮಕ್ಕಳುಗಳು ನಮ್ಮ ಸಂಸ್ಥೆ ಆ ಪೀಣ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಬೇರೆ ಮೆಡಿಕಲ್ಲು ಡೆಂಟಲ್ಗೆಲ್ಲ ಬರ್ತಾಯಿದ್ರು, ನೋಡಿದರೆ ಒಂದು 8-10% ಮಕ್ಕಳು ಮಾತ್ರ ಸದರ್ನ್ ಪಾರ್ಟ್ ಆಫ್ ಬೆಂಗಳೂರು ಇಂದ ಬರ್ತಾ ಇದ್ದಾರೆ. ಇದು ನಮಗೆ ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಒಂದು ಸರ್ವೆ ಅಂತ ಮಾಡಿಕೊಂಡು ಎಲ್ಲ ಮಾಡಿದಾಗ ಎಲ್ಲ ತಂದೆ ತಾಯಿಗಳು ಎಲ್ಲ ಹೇಳೋದು, ಸ್ವಲ್ಪ ದೂರ ನಿಮ್ಮ ಸಂಸ್ಥೆ ಬಗ್ಗೆ ಗೊತ್ತು ನಮಗೆ, ಬೆಂಗಳೂರು 2 ಗಂಟೆ ಪ್ರಯಾಣ ಮಾಡಬೇಕು, ಆ ಥರ ಸುಸ್ತಾಗ್ತಾರೆ ಮಕ್ಕಳು ಎಲ್ಲ. ಇದು ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇತ್ತು. ಇದನ್ನು ನೋಡಿದಾಗ ನಮ್ಮ ರಾಮಯ್ಯ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಆ್ಯಕ್ಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಆ್ಯಕ್ಟಲ್ಲಿ ನಮಗೇನು ಹೇಳ್ತಾರೆ ಅಂದರೆ, ಒಂದು 5 ವರ್ಷ ಒಂದು ಯೂನಿವರ್ಸಿಟಿ ಸರ್ವ್ ಮಾಡಿದರೆ 5ನೇ ವರ್ಷ ಆದಮೇಲೆ ತಾವು ಬ್ರಾಂಚ್ ಕ್ಯಾಂಪಸ್ಗಳು ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ನ ಮಾಡ್ಬೋದು, ಥ್ರೂಔಟ್ ಸ್ಟೇಟ್ ಮಾಡ್ಬೋದು, ಓಕೆ, ಇಲ್ಲಿ ಬೇಕಾದ್ರು ಪರ್ಮಿಷನ್ ಇದೆ ಸಿಸ್ಟರ್. ಸೊ ಆ ಆ್ಯಂಗಲಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನವರು ಯೋಚನೆ ಮಾಡಿದಾಗ, ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜು ಯಾಕೆ ನಾವು ಆ ಮಕ್ಕಳು ಬರ್ತಾ ಇಲ್ದಿದ್ರೆ ನಾವೇನೇ ಕ್ವಾಲಿಟಿ ಎಜುಕೇಷನಲ್ಲಿ ತೊಗೊಂಡು ಹೋಗ್ಬೋದಲ್ಲ ಅಂತ ಮಾಡ್ಬೋದು, ಅವ್ರಿಗೆ ಹೆಲ್ಪ್ ಆಗ್ತದೆ, ನಮಗೆ ಇಂಜಿನಿಯರಿಂಗ್ ಬಗ್ಗೆ ಅನುಭವ ಇರೋದ್ರಿಂದ ಕೊಡ್ಬೋದಲ್ಲ ಅನ್ನೋ ಥರ ಬಂದಾಗ ಈ ಐಡಿಯಾ ಬಂತು. ಆವಾಗ ಎಲೆಕ್ಟ್ರಾನಿಕ್ ಸಿಟಿ ಅದೇ ಮತ್ತೆ ಇಂಜಿನಿಯರಿಂಗಲ್ಲಿ ಮತ್ತೆ ಈಗ ನೋಡಿದಾಗ ನಮ್ಮ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಸ್ ಒನ್ ಆಫ್ ದಿ ಮೋಸ್ಟ್ ಎಸ್ಟಾಬ್ಲಿಷ್ಡ್ IT ಹಬ್. ಅಂಡ್ ಭಾಳ ಜನಕ್ಕೆ ಗೊತ್ತಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಇಸ್ ಆಲ್ಸೋ ಡಿವೈಸ್ಡ್ ಆಸ್ ಎ ಸಿಲಿಕಾನ್ ಹಬ್. ಇವಾಗೇನು ನಮ್ಮ ಪ್ರಧಾನಮಂತ್ರಿ ಅವರು ಎಲ್ಲ ಇಂಡಿಯಾದಲ್ಲಿ ಹೇಳ್ತಾ ಇದ್ದಾರೋ, ಸಿಲಿಕಾನ್ ಚಿಪ್ ರೆವಲ್ಯೂಷನ್ ಆಗಬೇಕು ಅನ್ನೋದು, ಈಗ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಮುಂದೆ. ಆ ನಿಟ್ಟಿನಲ್ಲಿ ನಾವು ಮಾಡಿದಾಗ ನಮಗೆ ಒಂದು ಜಿಗಣಿ ಮೇನ್ ರೋಡಲ್ಲೇ ಒಂದು ಕ್ಯಾಂಪಸ್ ಐಡೆಂಟಿಫಿಕೇಷನ್ ಆಯಿತು. ಅದನ್ನು ನಾವು ಕರ್ನಾಟಕ ಸರ್ಕಾರದ ಹೈಯರ್ ಎಜುಕೇಷನ್ ಕೌನ್ಸಿಲಲ್ಲಿ ನಮ್ಮ ಮನವಿಯನ್ನು ಇಟ್ಟಾಗ, ಇಲ್ಲಿ ಒಂದು ಕ್ಯಾಂಪಸ್ ಮಾಡ್ಬೋದಾ, ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಅಂತ ಹೇಳ್ತಾರೆ ಅದಕ್ಕೆ, ಮಾಡ್ಬೋದಾ ಅಂದಾಗ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಮಾಡ್ಬೋದು ಅಂತ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಾವು ಒಂದು ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಈ ವರ್ಷದಿಂದ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇವೆ. ನೂತನ ಕಾಲೇಜ್ ಇದು. ನೂತನ. ಸೊ ಈಗ ಏನೇನು ಸ್ಪೆಷಾಲಿಟಿ ಸರ್, ಯಾವ್ಯಾವ ಕೋರ್ಸ್ಗಳು ಲಭ್ಯ ಇದೆ?
ಸೊ ಈಗ ನಮಗೆ ಪರ್ಮಿಷನ್ ಸಿಗೋದು ಒಂದು ಏನೇ ಹೊಸ ಯೂನಿಟ್ ಮಾಡಬೇಕಂದ್ರೆ ಕರ್ನಾಟಕ ಸರ್ಕಾರದಿಂದ 4 ಬ್ರಾಂಚ್ ಕೊಡ್ತಾರೆ. ಅಂದರೆ 60 ಇಂಟೇಕಲ್ಲಿ ಒಂದು 240 ಇಂಟೇಕ್ ಇಟ್ಕೊಂಡೇ ಮಾಡಬೇಕು. ಅದಕ್ಕಿಂತ ಜಾಸ್ತಿ ನಮಗೆ ಮಾಡೋ ಕೆಪಾಸಿಟಿ ಇದ್ದರೂ ನಾವು ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ಎಲ್ಲ ಸಂಸ್ಥೆಗಳು, ನಮಗೆಲ್ಲ ಎಲ್ಲರಿಗೂ ಇದು ಅನ್ವಯ. ಆ ನಿಟ್ಟಿನಲ್ಲಿ ಒಂದೀಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ AI/ML ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮಷೀನ್ ಲರ್ನಿಂಗ್ ಅಂತ ಏನು ಹೇಳ್ತಾರೆ, ಅದು ಎಲ್ಲ ತುಂಬ ಇಟ್ ಈಸ್ ಮೇಕಿಂಗ್ ಲಾಟ್ ಆಫ್ ಚೇಂಜಸ್, ಡಿಸ್ರಪ್ಟಿವ್ ಅಂತ ಹೇಳ್ತಾರೆ. ಅದಾಗೋದ್ರಿಂದ ಅದನ್ನು ಎರಡನ್ನ ನಾವು ಕೇಳಿ ಪಡ್ಕೊಂಡಿದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅದು ನಿಮಗೆ ಗೊತ್ತಿರೋಂಗೆ ಸಾಫ್ಟ್ವೇರ್ ಹಬ್ಬು ತಾವೇ ಹೇಳಿದಾಗೆ. ಇನ್ನೊಂದು ನಮಗೆ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಹೆಸರಿಗೆ ತಕ್ಕಂಗೆ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಮತ್ತು ಹೊಸದಾಗಿ ನೂತನವಾಗಿ VLSI ಡಿಸೈನ್ ಅಂತ ಹೇಳ್ತಾರೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಆಫ್ ದಿಸ್ ಚಿಪ್ ಡಿಸೈನ್. ನಾವು ಏನೇನು ಎಲೆಕ್ಟ್ರಾನಿಕ್ಸಲ್ಲಿ ಮಾಡ್ತೀವೋ ಅದನ್ನೆಲ್ಲ. ಸೊ ಈಗ ಏನು ಮುಂದೆ ಈ ಚಿಪ್ ಡಿಸೈನು ಎಲ್ಲ ಬರುತ್ತೋ, ಮೋದಿಯವರು ಅದನ್ನು ತುಂಬ ಪುಷ್ ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಕೋಟ್ಯಾಂತರ ಚಿಪ್ಗಳನ್ನ ನಮ್ಮ ಮಕ್ಕಳೇ ಡಿಸೈನ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಾವು ಅವಲಂಬನೆ ಸಾಧಿಸಬೇಕು ಅಂತ ಇರೋದ್ರಿಂದ ಅದನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನೂ ಒಂದು ಬ್ರಾಂಚು ತೊಗೊಂಡಿದ್ದೀವಿ. ಅದು ಭಾಳ ಚಾಲೆಂಜ್ ಇದೆ, ಎಲ್ಲರೂ ಮಾಡೋಕ್ಕಲ್ಲ. ಆ ಲ್ಯಾಬ್ರೇಟ್ರಿ ಅದಕ್ಕೆಲ್ಲ ತುಂಬ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನವರು ಒಂದು ಹೆಜ್ಜೆ ಮುಂದೆ ಹೋಗಿ ಒನ್ ಆಫ್ ದಿ ವೆರಿ ಫ್ಯೂ ಯೂನಿವರ್ಸಿಟೀಸ್ ಇನ್ ದಿ ವರ್ಲ್ಡ್ ಕಾಲ್ಡ್ ಯೂನಿವರ್ಸಿಟಿ ಆಫ್ ಅಲ್ಬನಿ ಇನ್ ನ್ಯೂಯಾರ್ಕ್, ಅವ್ರದ್ದು ಅಲ್ಲಿ ಆ ಇಡೀ ಯೂನಿವರ್ಸಿಟಿಯಲ್ಲಿ ನೀವು ಹೋಗಿದ್ರೆ ಅದು ಆ ಥರ ಸಿಸ್ಟಮ್ ಸ್ಟಾರ್ಟಿಂದ ಹಿಡಿದು ಒಂದು ಮಟೀರಿಯಲ್ಸ್ ಬಂದು ಅದೆಲ್ಲ ಪ್ರೋಸೆಸ್ ಆಗಿ ಚಿಪ್ಪು ಹೊರಗೆ ಬಂದು ಮ್ಯಾನುಫ್ಯಾಕ್ಚರ್ ಆಗಿ ಹೊರಟೋಗುತ್ತೆ. ಒಂದು 20 ಕಂಪನಿ ಜೊತೆಗೆ ಕೆಲಸ ಮಾಡ್ತಾರೆ ಯೂನಿವರ್ಸಿಟಿ ಜೊತೆ. ಅಂಥ ಯೂನಿವರ್ಸಿಟಿ ಜೊತೆ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದ್ವಿ. ಓಕೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಅದು ಬೆಂಗಳೂರಿನಲ್ಲಿ ನಾವು ಅದನ್ನು ತರ್ತಾ ಇದ್ವಿ ನಮ್ಮ ಸಂಸ್ಥೆಗೆ, ಪರ್ಟಿಕ್ಯುಲರ್ಲಿ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ಗೆ ಅವ್ರ ಜೊತೆ ಕೊಲಾಬ್ರೇಷನ್ನು. ಈ ಸಿಲೆಬಸ್ ಆಗಲಿ, ಇದನ್ನು ನಾವು ಡೆಲಿವರ್ ಮಾಡೋದಾಗಲಿ, ಅದನ್ನು ಮಿರರ್ ಮಾಡಿ ಅದನ್ನು ಯಾವ ಥರ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ಬೇಕೋ ಅದೇ ಥರ ಮಾಡೋದಕ್ಕೆ ಇದನ್ನು ನಾವು ಮುಂದಾಗಿ. ಕ್ಯಾಂಪಸ್ಸು ಈಗ ಸದ್ಯಕ್ಕೆ ನಮಗೆ 2 ಎಕರೆ ಜಾಗ ಇದೆ, ಒಂದು 80,000 ಸ್ಕ್ವೇರ್ ಫೀಟು. ಒಂದು 3 ಲಕ್ಷದವರೆಗೂ ಕಟ್ಬೋದು ಮುಂದೆ. ಇನ್ನು 240ಕ್ಕೆ AICT ರಿಕ್ವೈರ್ಮೆಂಟ್ ಪ್ರಕಾರ ನಮಗೊಂದು 50-60 ಸಾವಿರ ಸ್ಕ್ವೇರ್ ಫೀಟ್ ಆದರೆ ಸಾಕು, 4 ಕ್ಲಾಸ್ ರೂಮ್ ಎಲ್ಲ. ಬಟ್ ಅದನ್ನು ನಾವು ಅದ್ದೂರಿಯಾಗಿ ಅದರಲ್ಲೇ ಜಾಸ್ತಿ ಇಲ್ಲಿ ಮಕ್ಕಳನ್ನ ಜಾಸ್ತಿ ಮಾಡೋಕ್ಕಾಗಲ್ಲ ನಾವು, ಬಟ್ ಫೆಸಿಲಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಡಿವೈಸ್ ಮಾಡಿದ್ದೀವಿ. ಇನ್ನೊಂದು 6ರಿಂದ 8 ತಿಂಗಳಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಕ್ಯಾಂಪಸ್ ರೆಡಿ ಆಗುತ್ತೆ. ಬಟ್ ಇವಾಗ ಇರೋ ಎಕ್ಸಿಸ್ಟಿಂಗ್ ಬಿಲ್ಡಿಂಗನ್ನೇ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಫಸ್ಟಾಗಿ ಈ ವರ್ಷ ಮಾತ್ರ ಒಂದು ಸೆಮಿಸ್ಟರ್ಗೆ ಈಗಾಗಲೇ ಕ್ಲಾಸ್ ರೂಮ್ಸು ಲ್ಯಾಬ್ರೇಟರೀಸ್ ಎಲ್ಲ ಸೆಟಪ್ ಆಗಿದೆ. ಅದನ್ನು ಯಾರು ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಅದು ಜಿಗಣಿ ಮೇನ್ ರೋಡಲ್ಲೇ, ಇಂಡಸ್ಟ್ರಿಯಲ್ ಮೇನ್ ರೋಡಲ್ಲೇ, ವೆರಿ ನಿಯರ್ ಟು HCL ಟೆಕ್ನಾಲಜಿ ಹತ್ರ ಇದು ಮೇನ್ ರೋಡ್. ಅಪ್ರೋಚ್ ಈಸ್ ವೆರಿ ಈಸಿ. ಓಕೆ ಓಕೆ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪೇರೆಂಟ್ಸ್ಗಳಿಗೆ ಏನು ಹೇಳ್ತಾರೆ? ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಈಗ PU ಆಗುತ್ತೆ, ಎಕ್ಸಾಮ್ಸ್ ಎಲ್ಲ ಬರೀತಾರೆ, ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅದರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀವು ಯಾವ ರೀತಿ ಗೈಡ್ ಮಾಡ್ತೀರಾ? ಇದು ತುಂಬ ಕ್ಲಿಷ್ಟ ಪ್ರಶ್ನೆ. ನನಗೆ 10-15 ವರ್ಷದಿಂದ ತುಂಬ ಜನ ಇದೇ ಪ್ರಶ್ನೆ ಕೇಳ್ತಾರೆ. ಒಂದು ಮಕ್ಕಳ ಇಂಟ್ರೆಸ್ಟ್ ಅಂತ ಇರುತ್ತೆ, ಆ ಮಕ್ಕಳ ಇಂಟ್ರೆಸ್ಟ್ ಪ್ರಕಾರ ಅವರು ಯಾವುದಾದ್ರೂ ಚೂಸ್ ಮಾಡಿದರೆ ಸರಿ. ಬಟ್ ಅಡ್ವೈಸ್ ಮಾಡಬೇಕು, ನಾವು ಇಂಜಿನಿಯರಿಂಗಲ್ಲೇ ಏನಾದರೂ ಮಾಡಬೇಕು ಅಂದಾಗ ಈಗ ಏನೇ ಆದರೂ ಸಾಫ್ಟ್ವೇರ್ ಅನ್ನೋದೇನಿದೆಯಲ್ಲ ಅದು ನಮಗೆ ಭಾಷೆ ಇದ್ದಂಗೆ, ಅದನ್ನು ನಾವು ಕಲಿಬೋದು ಮತ್ತು ಇಂಪ್ರೂವ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಒಂದು ಕೋರ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೊ ನೀವು ಮೆಕ್ಯಾನಿಕಲ್ ಆದರೂ ಆಗ್ಬೋದು, ಎಲೆಕ್ಟ್ರಿಕಲ್ ಸೈನ್ಸ್ ಆಗ್ಬೋದು, ಏರೋಸ್ಪೇಸ್ ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಈ ಕೋರ್ ಇಂಜಿನಿಯರಿಂಗ್ ಇಟ್ಕೊಂಡು ಅದಕ್ಕೆ ನೀವು ಲ್ಯಾಂಗ್ವೇಜ್ನ ಅಳವಡಿಸ್ಕೊಂಡ್ರೆ ಅದು ಲಾಂಗ್ ಟರ್ಮಲ್ಲಿ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಕೆಲಸ ಅಂತ ಇದೆಯಲ್ಲ, ಅದು ಈಗ ಕಂಪ್ಯೂಟರ್ ಸೈನ್ಸಲ್ಲಿ AI ಸಿಗುತ್ತೆ. ಕೆಲವ್ರಿಗೆ ಕೋಡಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಈಗ AI ಬಂದಮೇಲೆ ಕೋಡಿಂಗ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಸಾಫ್ಟ್ವೇರ್ ಇಂಟ್ರೆಸ್ಟ್ ಇರುತ್ತೆ. ಬಟ್ ತುಂಬ ಜನ ಪೇರೆಂಟ್ಸ್ ಏನಂದ್ರೆ, ಈಗ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಸಂಬಳ ಎಷ್ಟಕ್ಕೆ ಸಿಗುತ್ತೆ ಅನ್ನೋ ಥರ ಯೋಚನೆ ಮಾಡಿಬಿಡ್ತಾರೆ. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬಂದಾಗ ಅವ್ರು ಕೊಡ್ತಾ ಇರೋ ಸಂಬಳ ಈಸ್ ಡ್ರೈವಿಂಗ್
ಆ ಕೆಲಸಗಳಿಗೆ. ಅದು ಒಂದು ಸ್ವಲ್ಪ ಪೇರೆಂಟ್ಸು ಒಂದು ಹೆಜ್ಜೆ ಹಿಂದೆ ಸರಿದು ಸ್ವಲ್ಪ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮುಂದೆ ಹೋಗ್ಬೋದು. ಬಟ್ ಯಾರೋ ಮಗು ಕೆಲವರೆಲ್ಲ 10th 12thಲ್ಲೇ ಪಾಪ ತುಂಬ ಇದು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ವ್ಯಾಮ, ಅವ್ರು ಮಾಡಬೇಕು ಅಂತಾರು, ಯಾರು ಇಂಟ್ರೆಸ್ಟ್ ಇರುತ್ತೋ ಮಾಡಬೇಕು. ಅದರ್ವೈಸ್ ಬ್ರಾಡಾಗಿ ಈ ಕೋರ್ಸ್ಗಳು ಎಲ್ಲದಕ್ಕೂ ಕೆಲಸ ಏನು ತೊಂದರೆ ಇಲ್ಲ, ಅದನ್ನು ಎಕ್ಸೆಲ್ ಆಗಿ ತೊಂದರೆ ಇಲ್ಲ. ಇಂಜಿನಿಯರಿಂಗ್ ಇನ್ ಜನರಲ್ ಈಸ್ ಅ ವೆರಿ ಗುಡ್ ಪ್ರೊಫೆಷನ್ ಇನ್ ಮೈ ವ್ಯೂ. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ನಾನು ಇಂಜಿನಿಯರ್ ಅಂತಲ್ಲ, ನಿಮಗೆ ಸೊಸೈಟಿಗೆ ಬೇಕಾಗಿರೋ ಪ್ರಾಬ್ಲಮ್ನ ಅವಲೋಕನ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಇಟ್ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಕೈಂಡ್ ಆಫ್ ಎ ಥಿಂಗ್ ವೆನ್ ಯು ಡೂ ಇಟ್ ಟುಗೆದರ್. ಓಕೆ, ತುಂಬ ಜನರಿಗೆ ಈಗ ರಾಮಯ್ಯ ಅನ್ನೋದು ಒಂದು ಬ್ರ್ಯಾಂಡ್, ಒಂದು ಪ್ರಾಮಿಸಿಂಗ್ ಆಗಿದೆ ಅಂತ ಗೊತ್ತು. ಬಟ್ ಇಂಜಿನಿಯರಿಂಗ್ ಬೇರೆ ಕಡೆ ಇದೆ ಅಂತ ಅಂದ ತಕ್ಷಣ ಅಲ್ಲಿ ಫ್ಯಾಕಲ್ಟಿಗಳು ಹೇಗೆ ಚೂಸ್ ಮಾಡಿದಾರೋ ಏನೋ ಆ ಥರದೊಂದಷ್ಟು ಗೊಂದಲಗಳಿರುತ್ತೆ. ಸೊ ನಿಮ್ಮ ಒಂದು ಕ್ಯಾಂಪಸ್ಸಲ್ಲಿ ಇದು ಹೊಸ ಕ್ಯಾಂಪಸ್ ಆಗಿರೋದ್ರಿಂದ ಫ್ಯಾಕಲ್ಟೀಸ್ ಹೇಗಿದ್ದಾರೆ? ಇದು ಒಂದು ನಾವು ರಾಮಯ್ಯ ಯೂನಿವರ್ಸಿಟಿಯಲ್ಲಿ ವಿ ಲುಕ್ ಅಟ್ ಕ್ವಾಲಿಟಿ ಆ್ಯಂಡ್ ಬಿಕಾಸ್ ವಿ ಆರ್ ಎ ವೆಲ್ ನೋನ್ ದಿ ನಮ್ಮ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು 2 ಲೇಯರ್ಡ್ ಇರುತ್ತೆ. ನಾವು ಮೊದಲೇ ಅವ್ರಿಗೆ ಒಂದು ಲೆವೆಲಲ್ಲಿ ಟೀಚಿಂಗ್ ಎಲ್ಲ ಮಾಡಿ ಆಮೇಲೆ ಇಂಟರ್ವ್ಯೂ ಮಾಡಿ ಅವ್ರನ್ನ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ತೀವಿ. ಸಂಬಡಿ ಹೂ ಹಸ್ ಗಾಟ್ ಇಂಟ್ರೆಸ್ಟ್, ನಂಬರ್ 1. ಅದೇ ಥರ ಪ್ರೊಸೀಜರ್ನ ಈಗ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ಗೂ ಮಾಡಿದ್ದೀವಿ. ಈಗಾಗಲೇ ಒಬ್ಬರು ವೆರಿ ಸೀನಿಯರ್ ಪರ್ಸನ್ ಡಾಕ್ಟರ್ ಶೇಖರ್ ಅಂತ ಕ್ಯಾಂಪಸ್ ಡೈರೆಕ್ಟರ್, ಅವರು BMS ಕಾಲೇಜಲ್ಲಿ ಒಂದು 10-15 ವರ್ಷ ವೈಸ್ ಪ್ರಿನ್ಸಿಪಲ್ ಆಗಿದ್ದರು. ಅವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ, ಎಲ್ಲ ಏನೇ ಥರ ಪ್ರಾಬ್ಲಮ್ ಇದ್ದರೆ. ಆ್ಯಂಡ್ ಟೀಚರ್ಸ್ನೂ ವೆರಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ನ ಫಸ್ಟ್ ಇಯರಲ್ಲಿ ತರಬೇಕು ಅಂತೇಳಿ ಅಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿ ಹೋಗಿದೆ. ಯಾವುದೇ ಥರದಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ನಾವು. ದಟ್ ಈಸ್ ಅವರ್ ಹಾಲ್ ಮಾರ್ಕ್. ನಾವು ಇನ್ನು ಮಕ್ಕಳು ಬಂದಿರೋರಿಗೆ ಈಗೇನಾಗಿದೆ ಅಂದರೆ, ಈ ಜಂಜಿ ಮಕ್ಕಳು, ಇವ್ರಿಗೆ ರೆಗ್ಯುಲರ್ ಲ್ಯಾಬೊರೇಟ್ರೀಸ್ ಸಾಕಾಗ್ತಾ ಇಲ್ಲ, ಭಾಳ ಎನರ್ಜಿ ಅವ್ರಿಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ, ಈಗ ವರ್ಕ್ಶಾಪ್ ಅಂದರೆ ಮೊದಲು ಏನೋ ಫಿಟ್ಟಿಂಗು ಕಾರ್ಪೆಂಟ್ರಿ ಅಂತ ಎಲ್ಲ ಮಾಡ್ತಾಯಿದ್ವಿ. ಈಗ ಎಲೆಕ್ಟ್ರಾನಿಕ್ಸ್ ವರ್ಕ್ಶಾಪ್ ಅಂತಾನೆ ಅವ್ರಿಗೆ ಬೇಕಾಗಿರೋ ಚಿಪ್ಸು ಅದೆಲ್ಲ ಕೊಟ್ಬಿಟ್ಟು, ಅಂದರೆ ಆ ಚಿಪ್ ಅಲ್ಲ, ಚಿಪ್ ಡಿಸೈನ್, ಅದನ್ನ ಎಂಬೆಡೆಡ್ ಸಿಸ್ಟಮ್ ಮೊದಲೇ ಅವ್ರಿಗೆ ವರ್ಕ್ಶಾಪ್ ಥರ ಮಾಡಿಸಿ ಫ್ರೀಯಾಗಿ ಬಿಟ್ಬಿಡ್ತೀವಿ. ಮೇಕರ್ ಸ್ಪೇಸ್ ಅಂತೀವಿ. ಅವ್ರು ಏನು ಬೇಕಾದ್ರೂ ಕ್ರಿಯೇಟಿವ್ ಮಾಡ್ತಾ ಇರ್ಬೋದು ಫ್ರೀ ಟೈಮಲ್ಲಿ. ಅದು ಒಂದು. ಇನ್ನೊಂದು ML ಅಂತ ಈಗ ಬಂದು ಎಲ್ಲರಿಗೂ ಅವ್ರಿಗೆ ಕೊರಿ ಕೇಳಬೇಕು, ಎಲ್ಲ ಇನ್ನೂ ಏನೇನೋ ಕಲಿಬೇಕು ಅಂತಿರುತ್ತೆ, ಅದನ್ನು ಓಪನ್ ಮಾಡಿ ಆ ಥರ. ಸೊ ಲ್ಯಾಬೊರೇಟ್ರೀಸ್ ಆಗಲಿ, ಅವರು ಕಲಿಯೋ ವಿಧಾನ, ಪೆಡಗಾಜಿ ಅಂತೀವಿ, ಆ ಕಲಿಯೋ ವಿಧಾನ ಆಗಲಿ, ನಾವು ಯಾವ ಥರ ಈಗ ಡಿವೈಸ್ ಮಾಡ್ತಾಯಿದ್ದೀವಿ. ಹೋಲ್ ರಾಮಯ್ಯ ಗ್ರೂಪಲ್ಲಿ ಮಂಥನ ಆಗ್ತಾ ಇರ್ತದೆ ನಮ್ಮದಿದು. ಈಗೇನು ಅಂದರೆ, ನಾವು ಜಾಬ್ಗೆ ಮಾತ್ರ ಪ್ರಿಪೇರ್ ಮಾಡ್ತಿದ್ವಿ ಇಷ್ಟು ವರ್ಷ, ಪ್ಲೇಸ್ಮೆಂಟ್ ಎಂಡ್ ಆಫ್ ದಿ 4 years. ಇವಾಗ ನಮ್ಮ ಥಿಂಕಿಂಗ್ ಏನು ಅಂದರೆ, ನಾವು ಜಾಬ್ ಪ್ಲೇಸ್ಮೆಂಟ್ ಶುಡ್ ಹ್ಯಾಪನ್ ಆಟೋಮೆಟಿಕಲಿ, ಅದಕ್ಕೆ ಅದೇ ಥರನಾಗಿ ಆಗಬೇಕು. ಹೌದು. ಬಟ್ ನಾವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು ಅಂತ ಮಕ್ಕಳಿಗೆ. ಅವ್ರು ಯಾವ ಜಾಬ್, ಆಂಟ್ರಪ್ರಿನರ್ ಆಗ್ಬೋದು, ಅಥವಾ ಓನ್ ಸ್ಟಾರ್ಟಪ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಕಂಪ್ನಿಗೆ ಹೋದರೆ ಅವ್ರ ರಿಕ್ವೈರ್ಮೆಂಟ್ ಅಲ್ಲ, ಇವ್ರನ್ನ ನೋಡಿ ಕಂಪ್ನಿ ಶುಡ್ ಸ್ಟಾರ್ಟ್ 1 more ವರ್ಟಿಕಲ್, ಈಗ ಏನು ಕೊಡ್ಬೋದು ಅಂತ. ಸೊ ಆ ಥರದ್ರಲ್ಲಿ ಅವರ ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು ಅಂಥೇಳಿ, ಅದಕ್ಕೆ ಬೇಕಾಗಿರೋ ಥರನಾದ ಕರಿಕ್ಯುಲಮ್, ಲೇಟೆಸ್ಟ್ ಕರಿಕ್ಯುಲಮ್, ಈಗ ಅದ್ರ ಬಗ್ಗೆ ಚೇಂಜ್ ಮಾಡ್ತಾನೆ. ನಾವೇ ಯೂನಿವರ್ಸಿಟಿ ಆದ್ದರಿಂದ ನಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ನಾವು ಏನೇ ಹೊಸ ಥರದಿದ್ದರೂ ತಕ್ಷಣ ಅದನ್ನು ತಂದುಬಿಡ್ತೀವಿ. ಕರಿಕ್ಯುಲಮ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಗೆ ಯೂನಿವರ್ಸಿಟಿ ಆಫ್ ಅಲ್ಬಾನಿ ಜೊತೆ ಇರೋದ್ರಿಂದ ಅವರೂ ನಮಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ಇನ್ವಾಲ್ವಿಂಗ್ ಇನ್ ಆಲ್ ದಿ BOIs ಆ್ಯಂಡ್ ಆಲ್ ದ್ಯಾಟ್. ಆಮೇಲೆ ಅದನ್ನು ಡೆಲಿವರ್ ಮಾಡೋಕ್ಕೆ ಬೇಕಾಗಿರೋವಂಥ ಲ್ಯಾಬ್ರೇಟ್ರೀಸ್ನ, ಪ್ರಯೋಗಶಾಲೆಗಳನ್ನ ಮಾಡ್ಕೊಂಡಿದ್ದೀವಿ ಈಗಾಗಲೇ. ಅದು ಈ ಥರ ನಡೀತಾ ಇದೆ. ನಾವೀಗ ಕೆಪಾಸಿಟಿ ಬಿಲ್ಡಿಂಗ್ ಅಂತೀವಿ, ಜಾಬಿಗೆ ಟ್ರೈನ್ ಮಾಡಲ್ಲ. ಅವ್ರ ಕೆಪಾಸಿಟಿ ಮಾಡಿ ಬಿಟ್ಬಿಡ್ತೀವಿ, ಯೋಗ್ಯ ಅವ್ರು ಎಲ್ಲಿ ಬೇಕಾದ್ರೂ ಅವ್ರು ಚಾಯ್ಸ್ ಮಾಡಿ ಹೋಗ್ಬೋದು. ಸೊ ನೀವು ಸ್ಟೂಡೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ ಅಂತ? ತುಂಬ ಒಳ್ಳೆ ಪ್ರಶ್ನೆ ಇದು. ಈಗ ನನ್ನ 30-35 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲ ಥರ ಮಕ್ಕಳನ್ನು ನೋಡಿದ್ದೀವಿ. ನಾವು 10 ಪಾಯಿಂಟರ್ ಅಂತೇವೆ, ಅಂದರೆ 10ಕ್ಕೆ 10 ಮಾರ್ಕ್ಸ್ ತೊಗೊಳ್ಳೋ ಅಂಥ ಹುಡುಗರು ಇದ್ದಾರೆ. ಒಂದು 6.5-7 ಮಾರ್ಕ್ಸು ಬಂದಿರೋರು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. AICTಯಲ್ಲಿ ಒಂದು ನೀವು 40-45% ತೊಗೊಂಡ್ರೆ ಎಲಿಜಿಬಲ್ ಅಂತ ಹೇಳ್ತೇವೆ. ಈಗ CETನಲ್ಲಿ ಅವರು ಅದ್ರ ಪ್ರಕಾರ ಇಟ್ಕೊಂಡು ರ್ಯಾಂಕಿಂಗ್ ಥರ ಯಾರ್ಯಾರಿಗೆ ಸಿಗುತ್ತೆ. ನಮ್ಮದೊಂದು 40% ಸೀಟ್ ಅಲ್ಲಿ ಹೋಗುತ್ತೆ, ಅದು ಅಡ್ಮಿಷನ್ ಬಂದ ಮಾತಾಡ್ಬೋದು. ನಾವು ಅದಕ್ಕೆ ಇಲ್ಲೇನು ಮಾಡಿದ್ವಿ, ಓಕೆ ಜನರಲಿ ಫಸ್ಟ್ ಕ್ಲಾಸ್ ಹುಡುಗರು ಇದ್ದರೆ ಒಳ್ಳೆಯದು ಅಂತ 60%, ನಾವು 80 ಅಂತ ಹೇಳ್ತಾ ಇಲ್ಲ, 90 ಅಂತ ಹೇಳ್ತಾ ಇಲ್ಲ, ನಮಗೆ 60% ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ನಾವು ಈ ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಸೆಲೆಕ್ಟ್ ಮಾಡ್ತೇವೆ. ನೀವು ಹೇಳಿದ್ದು ತುಂಬ ಸತ್ಯ.
ಮಕ್ಕಳನ್ನ ನಾವು ಈ 60-70-80% ಬಿಗಿನಿಂಗಲ್ಲಿ ಜಡ್ಜ್ ಮಾಡಲ್ಲ. ಈಗೇನು ಅಂದರೆ ಒಂದು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ, ವಿಚ್ ರಾಮಯ್ಯ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ಲಾಂಗ್ ಬ್ಯಾಕ್ 10 years ಹಿಂದೆನೇ ಕೋವೆಂಟ್ರಿ ಯೂನಿವರ್ಸಿಟಿ ಜೊತೆ ಇದ್ದಾಗ ದೇ ಆರ್ ಆಲ್ಸೋ ಪಾಯಿನಿಯರ್ಸ್ ಇನ್ ದಿಸ್. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಇನ್ಪುಟ್ ಅಲ್ಲ ಇಂಪಾರ್ಟೆಂಟ್, ಹೌದು, ಮಕ್ಕಳದ್ದು ಪರ್ಸೆಂಟೇಜ್ ಅಲ್ಲ, ಏನು ಔಟ್ಕಮ್ಸ್ ಹೊರಗೆ ಬರುತ್ತೆ ಅಂತ. ನಾನು ಹೇಳಿದ್ನಲ್ಲ ಯೋಗ್ಯತೆಗಳು 4 ವರ್ಷ ಆದಮೇಲೆ ಏನು ಯೋಗ್ಯತೆ ಬರುತ್ತೆ, ಒಂದು 11 ಗ್ರಾಜ್ಯುಯೇಟ್ ಔಟ್ಕಮ್ಸ್ ಅಂತ ಹೇಳ್ತೇವೆ ಗ್ಲೋಬಲಿ. ಅವ್ರಿಗೆ ಅಪ್ಲಿಕೇಶನ್ ಆಫ್ ಇಂಜಿನಿಯರಿಂಗ್ ಬರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಬರಬೇಕು, ಯಾವ್ಯಾವ ಏರಿಯಾದಲ್ಲಿ ಡಿಸೈನ್ ಅಂತ ಮಾಡಬೇಕು, ಅವರು ಹೊಸ ಏರಿಯಾದಲ್ಲಿ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಅಂತ ಮಾಡಬೇಕು, ಅವ್ರಿಗೆ ಒಂಥರ ಎಥಿಕ್ಸ್ ಇರಬೇಕು, ಕಮ್ಯುನಿಕೇಷನ್ ಇರಬೇಕು, ಮಾತಾಡೋಕ್ಕೆ ಬರಬೇಕು, ಕ್ರಿಯೇಟಿವಿಟಿ ಇರಬೇಕು. ಆಮೇಲೆ ಏನೋ ಒಂದು ಹೊಸದು ಬಂದರೆ ಇಂಡಿಪೆಂಡೆಂಟ್ ಆಗಿ ಅದನ್ನು ಅವರು ಮಾಡೋ ಥರ ಇರಬೇಕು. ಇವು ಅಟ್ರಿಬ್ಯೂಟ್ಸು. ಅವನ್ನ ಇಟ್ಕೊಂಡು ನಾವು ಅದನ್ನು ಸಿಲೆಬಸ್ಸನ್ನು ಅದಕ್ಕೆ ಓರಿಯೆಂಟ್ ಮಾಡಿ ಅದನ್ನು ಮಾಡ್ತಾ ಇರ್ತೀವಿ. ಸೊ ನಮ್ಗೆ ಇನ್ಪುಟ್ ಅಲ್ಲ ಇಂಪಾರ್ಟೆಂಟ್, ಒಂದು ಬೆಂಚ್ ಮಾರ್ಕ್ ಹಾಕಬೇಕು ಅಂತ ಒಂದು 60 ಹಾಕ್ಕೊಂಡಿದ್ದೀವಿ. ಎಲ್ಲೋ ಒಂದು ಕಡೆ ಫಿಲ್ಟರು ಮಾಡಬೇಕಲ್ಲ, ರಶ್ ಜಾಸ್ತಿ ಇದ್ದಾಗ ನೀವು ಆ ಥರ ಹೊರತೆ. ಇನ್ನು ಅದರ್ವೈಸ್ ನಾಟ್ ಟು ಲುಕ್ ಅಟ್ ಎನಿ ಮಗುನ ಆ ಥರ ಅಂತಲ್ಲ, ಅದಕ್ಕೆ ಅಷ್ಟು ಇಟ್ಕೊಂಡಿದ್ದೀವಿ. ಅಡ್ಮಿಷನ್ ಸಿಗುತ್ತೆ. ಬಟ್ ನಾವೀಗ ಪ್ಲೇಸ್ಮೆಂಟ್ ಅಂತ ಹೋದಾಗ, ಜಾಬ್ ಅಂತ ಓರಿಯೆಂಟೆಡ್ ಅಂತ ನೋಡಿದಾಗ ಮಾತೆ ಬಂಡವಾಳ ಆಗಿರುತ್ತೆ. ನೀವು ಆನ್ಸರ್ ಎಷ್ಟು ಮಾಡ್ತೀರಿ ಅದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿನ ಹೇಗೆ ನಿಭಾಯಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ಮಾಡ್ತೀರಾ ನೀವು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಇದು ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲೂ ಡಿಸ್ಕಸ್ ಆಗಿ ಇದು ದೇಶದಲ್ಲಿ ನಾವು ಅಂತೆಲ್ಲ ಪ್ರಾಬಬ್ಲಿ ಎಲ್ಲ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ನು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇರ್ಬೋದು. ಬಟ್ ನಾವು ಏನು ಸ್ಪೆಷಲ್ಲಾಗಿ ಮಾಡಿದ್ದೀವಿ ಅಂದರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಅಂತ ಒಂದು ಅಟ್ರಿಬ್ಯೂಟ್ನ ಇಟ್ಕೊಂಡಿದ್ದೀವಿ. ಅಟ್ರಿಬ್ಯೂಟ್ ಅಂದರೆ ಅವ್ರ ಯೋಗ್ಯತೆಯನ್ನು ಜಾಸ್ತಿ ಮಾಡಬೇಕು. ಒಂದು ನಾನು ಬರೀ ಕ್ಲಾಸಲ್ಲಿ ಕೂರಿಸಿ ಪಾಠ ಮಾಡಿ ಲ್ಯಾಬೊರೇಟ್ರಿಯಲ್ಲಿ ಕರ್ಕೊಂಡು ಹೋಗಿ ಮಾಡಿದರೆ ಅವರು ಕಾಗ್ನೇಟಿವ್ ಆ್ಯಂಡ್ ಸೈಕೋಮೋಟರ್ ಅಂತ ಹೇಳ್ತೇವೆ, ಅಷ್ಟು ಮಾತ್ರ ಆಗುತ್ತೆ ಹೊರತು ನೀವು ಹೇಳೋದು ಅವ್ರದ್ದು ಅಟಿಟ್ಯೂಡ್ ಇಂಪ್ರೂವ್ ಆಗಲ್ಲ. ಆ ಅಟಿಟ್ಯೂಡ್ ಇಂಪ್ರೂವ್ ಮಾಡಬೇಕು ಅಂದರೆ ಕೆಲವು ಥರದ್ದು ಕೋರ್ಸಸ್ನ ನಾವು ಕೋರ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ. 160 ಕ್ರೆಡಿಟ್ ಬೇಕು 4 ವರ್ಷಕ್ಕೆ. ಸಮ್ ಕೋರ್ಸಸ್ ಆರ್ ಎಂಬೆಡೆಡ್ ಟು ಎನ್ಹಾನ್ಸ್ ದರ್ ಎಬಿಲಿಟಿ, ಇನ್ಕ್ಲೂಡಿಂಗ್ ನಿಮ್ಮ ಪ್ಲೇಸ್ಮೆಂಟ್ದು ಯಾವ ಥರ ಅವರು ಅನಾಲಿಟಿಕಲ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದನ್ನು ಕೋರ್ಸ್. ಮೊದಲು ಸುಮ್ಮನೆ ಮಕ್ಕಳನ್ನು ಕರಿತಾ ಇದ್ವಿ, ನೀವು ಬನ್ನಿ ಅಟೆಂಡ್ ಮಾಡಿ ಇಂಟ್ರೆಸ್ಟು ಅಂತ. ಕೆಲವ್ರು ಬರ್ತಿದ್ರು ಪಾಪ, ಕೆಲವರು ಶೈ ರೂರಲ್ ಏರಿಯಾದಿಂದ ಬರ್ತಾನೆ ಇದ್ದಿಲ್ಲ. ಈಗೇನು ಮಾಡಿದ್ವಿ, ಅದಕ್ಕೆ ಕ್ರೆಡಿಟ್ ಕೊಟ್ಬಿಟ್ಟಿದ್ದೀವಿ. 2 ಕ್ರೆಡಿಟು ಇದು ಮಾಡಿ ನೀವು, ಇಲ್ಲಾಂದ್ರೆ ಅವರು ಡಿಗ್ರಿ ಸಿಗಲ್ಲ. ಸೊ ಎಲ್ಲ ಮಕ್ಕಳು ಅದರ ಮೂಲಕ ಹೋಗ್ತಾ ಇದ್ದಾರೆ. ಅದರ ರಿಸಲ್ಟ್ಸ್ ತುಂಬ ಪ್ರಾಮಿಸಿಂಗ್ ಇದೆ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರ ಪೇರೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯೋಚನೆ ಮಾಡ್ತಾ ಇರ್ತಾರೆ, ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ, ನಾವು ಕಣ್ಮುಚ್ಚಿ ಸೇರ್ಬೋದಾ ಅಂದರೆ ಅಡ್ಮಿಷನ್ಸ್ ಹೇಗೆ, ಮತ್ತು ಕ್ಯಾಂಪಸಲ್ಲಿ ಆಗಿರ್ಬೋದು ಊಟದ ವ್ಯವಸ್ಥೆ, ಹಾಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಇದು ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೇ ಸುತ್ತಮುತ್ತಲೂ ಇರೋವಂಥ ಮಕ್ಕಳಿಗೆ ಪ್ರೈಮರಿಲಿ ಹೆಲ್ಪ್ ಆಗಲಿ ಅಂತ. ಸೊ ನಮ್ಮ ಅಸಂಪ್ಷನ್ ಅಷ್ಟೇ, ಒಂದು ಮೋಸ್ಟ್ಲಿ 50% ಆಫ್ ದಿ ಮಕ್ಕಳಿಗೆ ಹಾಸ್ಟೆಲ್ ಬೇಕಾಗ್ಬೋದು. ಅಲ್ಲೇ ಪಕ್ಕದಲ್ಲೇ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದ ಅಲ್ಲಿ ನಾವು ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡ್ತಾ ಇದ್ವಿ. ಅವ್ರು ಬೇಕಿದ್ದರೆ ಅದನ್ನು ತಗೋಬೋದು. ಕ್ಯಾಂಪಸ್ಸಲ್ಲಿ ಯಾವುದೇ ಥರನಾದ್ರ ಟೀಚಿಂಗ್ ಲರ್ನಿಂಗ್ ಆಗಲಿ, ಮಕ್ಕಳ ಕಲಿಕೆಗಾಗಲಿ ಯಾವ ಥರ ಕಾಂಪ್ರಮೈಸು ಇರಲ್ಲ. ಇದು ಆ ಕ್ಯಾಂಪಸ್ಸಲ್ಲಿ ಎಷ್ಟಿರುತ್ತೋ ಒಂದು ಭಾಗ ಜಾಸ್ತಿನೇ ಇರುತ್ತೆ, ಯಾಕಂದರೆ ಇದು ಹೊಸದು, ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇಲ್ಲಿ ಆ ಕ್ಯಾಂಪಸ್ಗಿಂತ ಚೆನ್ನಾಗಿರುತ್ತೆ. 2 ಮೂರನೇದು ಅಡ್ಮಿಷನ್. ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೇಯ್ನ್ ಅಡ್ಮಿಷನ್ ಸೆಕ್ಷನ್ನಲ್ಲೇ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಅವ್ರು ಅಡ್ಮಿಷನ್ ತೊಗೊಂಡು ಆಮೇಲೆ ಕ್ಯಾಂಪಸ್ಸಿಗೆ ಬಂದು ಅಲ್ಲಿ ಕ್ಯಾಂಪಸ್ ಡೈರೆಕ್ಟರು, ನಮ್ಮ ಟೀಚರ್ಸ್ ರೆಕ್ರೂಟ್ ಮಾಡಿರೋರು, ಒಂದು ಅಡ್ಮಿಷನ್ ಟೀಮೆಲ್ಲ ಇರುತ್ತೆ, ನೋಡಿಕೊಂಡು ಹೋಗ್ಬೋದು. ಸದ್ಯಕ್ಕೆ ಒಂದು ಕ್ಯಾಂಟೀನ್ ಅಂತ ಇದ್ದೇ ಇರುತ್ತೆ. ಮೆಡಿಕಲ್ ಫೆಸಿಲಿಟಿ ಮಾಡಿದ್ದೀವಿ. ಓಕೆ, ಮಿನಿಮಮ್ ಏನು ಬೇಕೋ ಮಕ್ಕಳಿಗೆ ಓದೋಕ್ಕೆ, ಬೆಳಗ್ಗೆ ಒಂದು 8:30 8:45ಗೆ ಕ್ಲಾಸ್ ಸ್ಟಾರ್ಟ್ ಆದರೆ 5:30 6 ಗಂಟೆವರೆಗೂ ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಇರುತ್ತೆ. ವಿ ಹ್ಯಾಂಡ್ ಹೋಲ್ಡ್. ಪ್ಲೇಸ್ಮೆಂಟ್ ಎಲ್ಲ ಹೇಗೆ ಸರ್? ಪ್ಲೇಸ್ಮೆಂಟ್ ಆಸ್ ಆಫ್ ನಾವು ಇದು ಫಸ್ಟ್ ಇಯರ್ ಆದ್ದರಿಂದ ಬಿಗಿನಿಂಗಲ್ಲಿದೆ. ಸೊ ನಮ್ಮ ಪ್ಲೇಸ್ಮೆಂಟ್ ವೆಲ್ ಆಯಿಲ್ಡ್ ಸಿಸ್ಟಮ್ ಇದೆ. ಅದೇ ಕೌನ್ಸಿಲರ್ಸ್ ಇರ್ತಾರೆ, ನಾವು ಇಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತೀವಿ. ಅದೇ ಥರ ಬಿಕಾಸ್ ನಮ್ಮ ಕರಿಕ್ಯುಲಮ್ ಏನಾಗುತ್ತೆ ಅಂದರೆ, ಈಗ ನಾವು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಲ್ಲಿ ನಮ್ಮ ಇಂಜಿನಿಯರಿಂಗಲ್ಲಿ ಏನು ಕರಿಕ್ಯುಲಮ್ ಇದೆಯೋ ಅದೇ ಕರಿಕ್ಯುಲಮ್ನೇ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆದ್ದರಿಂದ ಇವ್ರು ಹೊಸದಾಗಿ ಮಾಡೋಕ್ಕಲ್ಲ, ಅದನ್ನೇ ಜಾಗ ಚೇಂಜ್ ಅಷ್ಟೇ. ಆ ಜಾಗ ಚೇಂಜ್, ಅದೇ ಥರ ಸಿಸ್ಟಮ್ಮು ಎಲ್ಲ ಇರ್ತಾರೆ. ಅವರು ಅಲ್ಲಿಂದನೂ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ, ಇಂಟ್ರಾಕ್ಷನ್ ಇರುತ್ತೆ, ನಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಇಲ್ಲಿದ್ದನ್ನು ತೋರಿಸ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಇವರಿಗೆ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಸಿಗೋವಂಥ ಅಡ್ವಾಂಟೇಜು
ತುಂಬ ಇರುತ್ತೆ. ಯಾವ ಥರ ಅಡ್ವಾಂಟೇಜಸ್ ಅಂತೀರಾ? ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಾನಿಕ್ ಸಿಟಿನ ಇದು ಅವಲೋಕನ ಮಾಡಿ ನೋಡಿ. ಇಟ್ಸ್ ಒನ್ ಆಫ್ ದಿ ವೆರಿ ಯುನೀಕ್ ಪ್ಲೇಸ್. ನಿಮಗೆ IT ಆ್ಯಂಡ್ ಡಿಜಿಟಲ್ ಪ್ರಿಂಟ್ ಇರೋವಂಥ ಜಾಗ. ಇನ್ಫೋಸಿಸ್ ಆಗ್ಬೋದು, ವಿಪ್ರೋ ಆಗ್ಬೋದು, HTL ಟೆಕ್ನಾಲಜಿ ಆಗ್ಬೋದು, ಕ್ಯಾಪ್ಗೆಮಿನಿ, IT ಹುಯಿಸು. ಅದಾದಮೇಲೆ ಡಿಜಿಟಲ್ ಇರೋವಂಥವ್ರು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಇರೋವಂಥವ್ರು, ನಿಮಗೆ ಸಿಮೆಂಟ್ಸ್ ಆಗ್ಬೋದು, ರೋಬೋಟ್ ಬೋಷ್ ಆಗ್ಬೋದು, ಈ ಥರ ಕಂಪ್ನಿಗಳು ಇಲ್ಲಿ ಪಕ್ಕದಲ್ಲೇ ಇದ್ದಾವೆ. ಸೊ ಅವರಿಂದ ಇಂಟ್ರಾಕ್ಷನ್ನು, ನಮ್ಗೆ ಯಾರಾದರೂ ಒಬ್ರು ಎಕ್ಸ್ಪರ್ಟ್ ಬೇಕು, ಅವರು ಸ್ಟೋನ್ ಥ್ರೋವೇ ಬಂದೊಂದು ಅರ್ಧ ಗಂಟೆ ಫೀಲ್ಡ್ ವಿಸಿಟ್ಸ್ ಇರುತ್ತಾ ಸ್ಟೂಡೆಂಟ್ಸ್? ಹೌದು, ಸ್ಟೂಡೆಂಟ್ಸ್ ಇರುತ್ತೆ. ನಾವು ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಈಗ ಒಂದು ಪರ್ಮಿಷನ್ ಇದೆ UGC ICTಯಲ್ಲಿ. ಸೊ ವಿಲ್ ಬಿ ಅಡಾಪ್ಟಿಂಗ್ ದಟ್. 20 to 30% of our syllabus will be done by those industry people. ಓಕೆ ಓಕೆ. ಅಂಡ್ ಇಂಟರ್ನ್ಶಿಪ್ ನಮಗೆ ಈಸಿ ಈಗ ಇಲ್ಲಿ ಕೊಲಾಬ್ರೇಟ್ ಮಾಡೋದಕ್ಕೆ. ಯಾವುದಾದ್ರು ಜೊತೆ ಟೈ ಅಪ್ ಇದ್ದೀರಾ ಸರ್? ಯಾಕಂದ್ರೆ ತುಂಬಾ ಜನರು ಪೇರೆಂಟ್ಸ್ಗಳು ಇದನ್ನು ಕೇಳ್ತಾರೆ. ಈಗ ಒಂದು 10 ಇಂಡಸ್ಟ್ರಿ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. 10 ಇಂಡಸ್ಟ್ರೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್, ಅನದರ್ 10 ಇಂಡಸ್ಟ್ರೀಸ್ ಇನ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್. ಇವೆ ನಾನು ಹೇಳಿದ್ದೀವಿ ರೈಟ್ ಫ್ರಮ್ ದಿ ಬಿಗಿನಿಂಗ್. ಈಗ ಫಸ್ಟ್ ಇಯರ್ಗೆ ನಾವು ಕಲ್ಸೋಕ್ಕಾಗಲ್ಲ, ಬಿಕಾಸ್ ಫೌಂಡೇಶನ್ ಕೊಡಬೇಕು ಆ ಮಕ್ಕಳಿಗೆ ಈ ವರ್ಷ. ಬಟ್ ಸೆಕೆಂಡ್ ಇಯರಿಗೆ ಬಂದ ತಕ್ಷಣನೇ ಅವ್ರ ಇಂಟ್ರಾಕ್ಷನ್ನು ಇಂಡಸ್ಟ್ರಿ ಜೊತೆ ಶುರು ಆಗ್ಬಿಟ್ಟು. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆಯಾ? ಯಾವಾಗಿಂದ ಕಾಲೇಜ್ ಆಗಿದೆ? ಕಾಂಟ್ಯಾಕ್ಟ್ ಮಾಡ್ಬೋದು. ಆಗಲೇ ಎನ್ಕ್ವೈರೀಸ್ ನಡೀತಾ ಇದೆ, ಅಡ್ಮಿಷನ್ನು ಆಗ್ತಾ ಇದ್ದಾರೆ ಮಕ್ಕಳು. ಸೊ ಬೇರೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಈ ಅವಕಾಶನ ರಮಯ್ಯ ಗ್ರೂಪಿಂದ ಮಾಡ್ತಾ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಜನ ಯೂಸ್ ಮಾಡ್ಕೋಬೋದು. ಸೊ ಫೈನಲ್ ವೀಕ್ಷಕರಿಗೆ ಏನು ಹೇಳ್ತೀರಿ? ನಮ್ದು ಇಷ್ಟೇ ಬಟ್ಮಣೆ, ರಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಆ್ಯಂಡ್ ರಮಯ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆರ್ ಡೆಡಿಕೇಟೆಡ್ ಟು ಎಜುಕೇಷನ್. ಅವ್ರದ್ದು ನಮ್ಮ ಡೋನರ್ ರಮಯ್ಯ ಅವ್ರ ವಿಷನ್ನು ಈಗ ನಮ್ಮ ಚಾನ್ಸಲರ್ ಜಯರಾಮ್ ಸರ್ ಅವರು, ಆಮೇಲೆ ಅವರು ಇವರು ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದೆ. ಎಜುಕೇಷನ್ ವಾಸ್ ಅವರ್ ಪ್ರೈಮರಿ ಮೋಟಿವ್. ವಿ ಕಂಟಿನ್ಯೂ ಟು ಡೂ ದಾಟ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕಾನ್ಸ್ಟಿಟ್ಯೂಯೆಂಟ್ ಕ್ಯಾಂಪಸ್, ನಂಬರ್ 15, ಬೊಮ್ಮಸಂದ್ರ, ಜಿಗಣಿ ಲಿಂಕ್ ರೋಡ್, KIADB ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ, ಬೆಂಗಳೂರು 560105. ದೂರವಾಣಿ ಸಂಖ್ಯೆ ಈ ರೀತಿದೆ: 9180000444. ಇಮೇಲ್ ಅಡ್ರೆಸ್ ಈ ರೀತಿದೆ: admissions@msruas.ac.in. ವೆಬ್ಸೈಟ್ ಅಡ್ರೆಸ್ ಈ ರೀತಿದೆ: www.msruas.ac.in. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.